ಸರ್ ನಮಸ್ತೆ. ನಮಸ್ತೆ ಸರ್, ಇಲ್ಲಿ ಈಗ ಗ್ರೋಮರ್ ಕಂಪ್ನಿಯಿಂದ ಡ್ರೋನ್ ಡಿಸ್ಪ್ಲೇ ಇಟ್ಟಿದ್ದೀರಾ. ಇದ್ರದ್ದು ಈಗ ನಮ್ಮ ರೈತರಿಗೆ ಅಡ್ವಾಂಟೇಜ್ ಏನಿದೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ನಮಸ್ತೆ, ನಾನು ಡಾಕ್ಟರ್ ರಾಜಶೇಖರ್ ಅಂತ ಕೋರಮಂಡಲ್ ಇಂಟರ್ನ್ಯಾಷನಲ್ಲಿ ಅಗ್ರೋನಮಿಸ್ಟ್ ಕೆಲಸ ಮಾಡ್ತಿದ್ದೀನಿ. ಈಗ ನಮ್ಮ ಒಂದು ಕೋರಮಂಡಲ್ ವತಿಯಿಂದ, ಕೋರಮಂಡಲ್ ಇಂಟರ್ನ್ಯಾಷನಲ್ ಅಂದರೆ ನಮ್ಮ ಒಂದು ಸುಮಾರು 120 ವರ್ಷದ ಹಳೆ ಕಂಪ್ನಿ. ಇದು ಬಂದ್ಬಿಟ್ಟು ಮುರುಗಪ್ಪ ಸಬ್ ಗ್ರೂಪಲ್ಲಿ ಸಬ್ ಗ್ರೂಪ್ ನಮ್ಮದು ಕೋರಮಂಡಲ್ ಅಂತ ಬರುತ್ತೆ. ನಮ್ಮ ಕೋರಮಂಡಲಿಂದ ಗ್ರೋಮೋ ಡ್ರೈವ್ ಅಂತ ನಾವು ಡ್ರೋನ್ ಸೇವೆನ ರೈತರಿಗೋಸ್ಕರ ತರ್ತಾ ಇದ್ದೀವಿ. ಈಗ ಪರ್ಟಿಕ್ಯುಲರ್ ಆಗಿ ಡ್ರೋನ್ ಸೇವೆ ಹೊಸದಾಗಿ ನಮ್ಮ ಒಂದು ಲಾಸ್ಟ್ ಒಂದು 6 ಮಂತ್ಸ್ ಬ್ಯಾಕಿಂದ ನಾವು ಡ್ರೋನ್ ಸೇವೆನ ನಾವು ರೈತರಿಗೋಸ್ಕರ ಆರಂಭಿಸಿದ್ವಿ. ಸೊ ನಮ್ಮ ಸೇವೆಯಲ್ಲಿ ಮುಖ್ಯವಾಗಿ ರೈತರಿಗೆ 1 ಎಕರೆಗೆ 450 ರೂಪಾಯಿ ಚಾರ್ಜ್ ಮಾಡ್ತಿದ್ದೀವಿ. ಸೊ ನಾವು ಎಷ್ಟೇ ಒಂದು ಮಿನಿಮಮ್ ಅಂದರೆ ನಾವು ಬರಬೇಕಂದ್ರೆ 10 ರಿಂದ 15 ಎಕರೆ ಅಷ್ಟು ಇದ್ದರೆ ಒಂದ್ಸತಿ, ಈಗ 1 ಎಕರೆ 2 ಎಕರೆ ಅಂದರೆ ನಮಗೆ ಪೆಟ್ರೋಲ್ ಖರ್ಚು ಅದು ಚಾರ್ಜಸ್ಸು ಸ್ವಲ್ಪ ಅನುಕೂಲ ಆಗಲ್ಲ. ಸೊ ಮಿನಿಮಮ್ ಅಂದರೆ 10 ರಿಂದ 15 ಎಕರೆ ನೀವು ಒಂದು ಊರಲ್ಲಿ ಒಂದು 10 ಜನ ರೈತರಿದ್ದರೆ ನೀವು ಮಾತಾಡ್ಕೊಂಡು ನಮಗೆ ಇನ್ಫಾರ್ಮ್ ಮಾಡಿದರೆ ನಾವು ಬಂದರೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ನಿಮಗೆ ವಿತಿನ್ ಟೈಮ್ ಸೇವಿಂಗ್ ಆಗುತ್ತೆ, ಎಲ್ಲ ಇದಾಗುತ್ತೆ. ಹೌದೌದು ಸರ್. ಈಗ ಇದು ಎಂಟೈರ್ ಕರ್ನಾಟಕ ಎಲ್ಲ ಕಡೆಗೂ ಸ್ಪ್ರೇ ಹೊಡಿತಾ ಇದ್ದೀರಾ? ಹೌದೌದು. ಆಲ್ಮೋಸ್ಟ್ ಈಗ ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ ಫೀಲ್ಡ್ ಕ್ರಾಪ್ಸ್ ಅಂತ ಬರ್ತಾವಲ್ಲ, ಜೋಳ, ರಾಗಿ, ಮೆಕ್ಕೆಜೋಳ, ಶೇಂಗಾ ಮತ್ತು ಅದು ಹಲವಾರು ರೀತಿಯ ತರಕಾರಿ ಬೆಳೆಗಳಾಗಿರ್ಬೋದು, ಮತ್ತು ಪ್ರತಿಯೊಂದು ಕಬ್ಬು, ಈ ರೀತಿಯ ಬೆಳೆಗಳಿಗೆ ಹೊಡಿತಿದ್ದೀವಿ ಸದ್ಯಕ್ಕೆ. ಈಗ ನೀವು ಪ್ಲಾಂಟೇಶನ್ ಕ್ರಾಪ್ಸ್ ಅಂತ ಬರುತ್ತೆ, ಈ ಕಾಫಿ ಆಗಿರ್ಬೋದು, ಆಮೇಲೆ ಅಡಿಕೆ ಆಗಿರ್ಬೋದು, ಆಮೇಲೆ ದೊಡ್ಡ ದೊಡ್ಡ ರೀತಿಯ ತೆಂಗು ಆಗಿರ್ಬೋದು, ಈ ರೀತಿ ಬೆಳೆಗಳಿಗೆ ನಮ್ಗೆ 10 ರಿಂದ 15 ವರ್ಷದ ಗಿಡಗಳಿಗೆ ಸ್ಪ್ರೇ ಮಾಡೋದಕ್ಕೆ ಬರಲ್ಲ. 1-2 ವರ್ಷ ಗಿಡಗಳಿಗೆ ನಾವು ಅರೆಕನಟ್ಟು ಅದರಲ್ಲಿ ನಾವು ಇದರಲ್ಲಿ ಸ್ಪ್ರೇ ಮಾಡ್ಬೋದು. ಅಂದರೆ ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಹೊಡೆಯಕ್ಕೆ ಬರಲ್ಲ. ಹೌದೌದು. ದೊಡ್ಡದು ಅಂದರೆ ತೋಟಗಾರಿಕೆ ಬೆಳೆಯಲ್ಲೇ 1 ವರ್ಷ 2 ವರ್ಷದ ಗಿಡಕ್ಕೆ ಹೊಡಿಬೋದು. ಹೌದು. ಅದೇ ರೀತಿ 10 ವರ್ಷದ ಎತ್ತರ ಇರುವಂಥ ಗಿಡಗಳಿಗೆ ಹೊಡೆಯೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಕಾಫಿನಲ್ಲಿ ಇಂಟರ್ ಕ್ರಾಪ್ ಹಾಕಿರ್ತಾರೆ, ಈಗ ಸಿಲ್ವರ್ ಗಿಡಗಳು ಅಂತ ಹಾಕಿರ್ತಾರೆ, ಅಂತ ಹೊಡೆಯಕ್ಕೆ ಬರಲ್ಲ. ಅಡಿಕೆನಲ್ಲೇ ಎತ್ತರವಾದ ಒಂದು 20 ಅಡಿ 30 ಅಡಿ ಇರುವಂಥ ಗಿಡಗಳು ಇರ್ತವೆ, ಅಂಥ ಗಿಡಗಳಿಗೆ ನಾವು ಹೊಡೆಯೋಕ್ಕೆ ಅವಕಾಶ ಆಗಲ್ಲ. ಸರ್, ಈಗ ಇದು 1 ಹೆಕ್ಟೇರ್ಗೆ ಇದು ಫರ್ಟಿಲೈಸರ್ ಎಷ್ಟಾಗುತ್ತೆ ಒಂದು ಅಪ್ರಾಕ್ಸಿಮೇಟ್? ನೀವೇನು ರೈತರಿಗೆ ಏನಪ್ಪ ಮುಖ್ಯ ಮಾಹಿತಿ ಏನಪ್ಪ ಅಂದರೆ, ಈಗ ರೈತರು ಕಾಮನ್ ಆಗಿ ಒಂದು ಬ್ಯಾರಲ್ಗೆ ಏನು ಔಷಧಿ ಯೂಸ್ ಮಾಡ್ತಿರಲ್ಲ, ಒಂದು 10 ಲೀಟ್ರಿಗೆ ಏನು ಯೂಸ್ ಮಾಡ್ತಿರಲ್ವ, ಅದನ್ನು ನೀವು 200 ಲೀಟ್ರಿಗೆ ಏನು ಯೂಸ್ ಮಾಡ್ತಿರಲ್ಲ ಅದನ್ನು 10 ಲೀಟ್ರಿಗೆ ಹಾಕೊಳ್ಳೋಂಥದ್ದು ಅಷ್ಟೇ. 200 ಲೀಟ್ರಲ್ಲಿ ನೀವು ಒಂದು ಫಾರ್ ಎಕ್ಸಾಂಪಲ್ 400 ml ನೀವು ಔಷಧಿ ಹಾಕಬೇಕಂದ್ರೆ 10 ಲೀಟ್ರಿಗೆ ಅದನ್ನು ಹಾಕುವಂಥದ್ದು. 10 ಲೀಟ್ರಿಗೆ ಹಾಕೋದು. ಆದಷ್ಟು ದ್ರವದ ರೂಪದಲ್ಲಿ ನಿಮ್ಮ ಗೊಬ್ಬರಗಳಿದ್ರೆ ಇದಕ್ಕೆ ಅಡ್ವಾಂಟೇಜ್ ಆಗುತ್ತೆ. ಈ ಪೌಡ್ರು ಪುಡಿ ಅಂತ ಇರುವಂಥ ಇದಕ್ಕೆ ನೀವು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂದರೆ ಟೈಮ್ ತಗೊಳುತ್ತೆ ಸ್ಪ್ರೇ ಮಾಡೋಕ್ಕೆ. 1 ಎಕರೆ ಮ್ಯಾಕ್ಸಿಮಮ್ ಅಂದರೆ 10 ರಿಂದ 12 ನಿಮಿಷದಲ್ಲಿ ಮುಗಿದೋಗುತ್ತೆ ಟೈಮ್. 1 ಎಕರೆ 10 ರಿಂದ 12 ನಿಮಿಷದಲ್ಲಿ ಮುಗಿದೋಗುತ್ತೆ, ಯಾವುದೇ ರೀತಿಯ ತೊಂದರೆ ಆಗಲ್ಲ. ಆಮೇಲೆ ಈ ಇನ್ ಬಿಟ್ವೀನ್ ಕ್ರಾಪ್ಸ್ ಅಂದರೆ ಅಡಿಕೆ ಗಿಡದಲ್ಲಿ ಮಧ್ಯದಲ್ಲಿ ಬೆಳೆ ಹಾಕಿದ್ರು ಕೂಡ ಸ್ಪ್ರೇ ಮಾಡ್ಬೋದು, ತೊಂದರೆ ಆಗಲ್ಲ. ಮಧ್ಯದಲ್ಲಿ ಸ್ಪ್ರೇ ಮಾಡೋಕ್ಕೆ ಭತ್ತದಲ್ಲಿ ಮಾತ್ರ ತುಂಬ ಒಳ್ಳೆ ರಿಸಲ್ಟ್ ಇದೆ. ಭತ್ತದಲ್ಲಿ ಈ ಡ್ರೋನ್ನ ಸರ್ವಿಸು ಭತ್ತದಲ್ಲಿ ತುಂಬ ಚೆನ್ನಾಗಿ ಅಡ್ವಾಂಟೇಜ್ ಆಗಿ ಇದನ್ನ ಯೂಸ್ ಮಾಡ್ತಿದ್ದಾರೆ. ಟೈಮ್ ಸೇವಿಂಗು ಆಗುತ್ತೆ, ಬೇಗ ನಿಮ್ಮ ಕೆಲಸನೂ ಆಗುತ್ತೆ. ರೈತರಿಗೆ ಈಗ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಹೊಡಿಯೋಕ್ಕೆ ಹೋಗ್ಬೇಕಾದ್ರೆ ಕೆಸರು, ನೀರು ಮತ್ತು ಆಮೇಲೆ ಹುಳ ಉಪ್ಪಡಿ ಇಂಥವೆಲ್ಲ ಪ್ರಾಬ್ಲಮ್ ಇರ್ತವೆ. ಅದನ್ನೆಲ್ಲ ನೀವು ಈ ರೀತಿ ಆಧುನಿಕ ತಂತ್ರಜ್ಞಾನಗಳನ್ನ ರೈತರನ್ನ ಯೂಸ್ ಮಾಡ್ಕೊತ ಹೋದರೆ ನಾವು ರೈತರಿಗೆ ಈಗ ನಾವು ಜಗತ್ತು ಮುಂದೆ ಹೋಗ್ತಾ ಐತೆ. ಹಳೆ ಪದ್ಧತಿಗಳನ್ನು ನಾವು ಬಿಟ್ಬಿಟ್ಟು ಹೊಸ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ರೈತರು ಆರ್ಥಿಕವಾಗಿ ಸಬಲರಾಗ್ಬೋದು. ಈಗ ನಮಗೆ ಏನಾಗುತ್ತೆ, ಲೇಬರ್ದು ತುಂಬ ಪ್ರಾಬ್ಲಮ್ ಆಗ್ತಿದೆ. ಆ ಲೇಬರ್ ಪ್ರಾಬ್ಲಮ್ಮು ಎಲ್ಲ ಕಡೆನೂ ತುಂಬ ಹೆವಿ ಪ್ರಾಬ್ಲಮ್ ಆಗ್ತಿದೆ. ಸೊ ಅದರಿಂದ ಈಗ ನಾವು ಆಧುನಿಕತೆಗೆ ಮೂವ್ ಆಗಲೇಬೇಕಾಗಿದೆ. ನಿಮ್ಮ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಿದೆ. ಆ ಒಂದು ಕಾರಣದಿಂದ ಈ ರೀತಿಯ ಆಧುನಿಕ ತಂತ್ರಜ್ಞಾನ, ಡ್ರೋನ್ ಸರ್ವಿಸ್ ಇರ್ಬೋದು, ಮೆಕನೈಸೇಷನ್ ಇರ್ಬೋದು, ಇಂಟರ್ ಕಲ್ಟಿವೇಷನ್ ಪ್ರಾಕ್ಟೀಸಸ್ ಇರ್ಬೋದು, ಇಂಥವೆಲ್ಲ ನಿಮಗೆ ಮೆಕನೈಸೇಷನ್ ಬಂದಿದೆ. ರೈತರು ಈ ಥರ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳಿ, ಟೈಮ್ ಸೇವಿಂಗು ಆಗುತ್ತೆ. ನಿಮಗೆ ಕೃಷಿ ಕಷ್ಟ ಆಗಲ್ಲ, ಅವಾಗ ಕೃಷಿ ಈಸಿ ಆಗುತ್ತೆ. ಖುಷಿ ಆಗುತ್ತೆ ಅವಾಗ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.